ಏನಾಗ್ಬೋದು, ಏನು ನಡೀತಿದೆ? ಕಳೆದ ಚುನಾವಣೆಗಿಂತ ಈ ಚುನಾವಣೆ ನಮ್ಮ ಕಾಂಗ್ರೆಸ್ನಲ್ಲಿ ಒಬ್ಬ ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ದಾನೆ, ಯುವಕ ಸಿಕ್ಕಿದ್ದಾನೆ. ಜೊತೆಗೆ ನಮ್ಮ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಬಂದಿದೆ. ನಮ್ಮ ಗ್ಯಾರಂಟಿ ಮುಖಾಂತರ ಇವತ್ತು ಜನಮನ ಗೆದ್ದು ನಾವು 135 ಸೀಟ್ ತೊಗೊಂಡಿದ್ದೀವಿ. ಈಗ ಮುಮ್ಮೂರವ 7ನೇ ತಾರೀಕು ಏನು ಮತದಾನ ಇದೆಯಲ್ಲ, ಆ ಮತದಾನದಲ್ಲಿ ನಾವು ವಿನಂತಿ ಮಾಡ್ಕೊತೇವೆ, ನಮ್ಮ ಕಾಂಗ್ರೆಸ್ ಪಕ್ಷ ಅತಿ ವಿಜೃಂಭಣೆಯಿಂದ ನಮ್ಮ ಕ್ಯಾಂಡಿಡೇಟ್ ಆಚೆ ಬರ್ತಾವಂತ ನಮ್ಮದೊಂದು ವಿಶ್ವಾಸ ಇದೆ. ಕಾಂಗ್ರೆಸ್ ಬೇಕು ಅಂತ ಸರ್, ಒಂದು ಕಾಂಗ್ರೆಸ್ ಪಕ್ಷ ಯಾಕೆ ಬೇಕಂದರೆ ಇವತ್ತು ಬಡವರ ಬಗ್ಗೆ ಕಾಳಜಿ ಇದೆ, ರೈತರ ಬಗ್ಗೆ ಕಾಳಜಿ ಇದೆ, ದೀನದಲಿತರ ಬಗ್ಗೆ ಕಾಳಜಿ ಇದೆ. ಸುಮಾರು ಈ ದೇಶದ ಜನಸಂಖ್ಯೆ 75 ವರ್ಷದಿಂದ ದಿವಂಗತ ಇಂದಿರಾ ಗಾಂಧಿ ಅವರು ಮಾಡಿದಂಥ ಒಂದು ಒಳ್ಳೆಯ ಯೋಜನೆ ರೈಲ್ವೆ ಯೋಜನೆ. ಈಗಿನ ಸರ್ಕಾರ, ಈಗಿನ BJP ಸರ್ಕಾರ ಇವತ್ತು ದೇಶವನ್ನು ಮಾರ್ತಾಯಿದೆ. ಇವತ್ತು ರೈಲ್ವೆ ನೋಡ್ಬೋದು, LIC ನೋಡ್ಬೋದು, BSL ನೋಡ್ಬೋದು, ಏರ್ಪೋರ್ಟ್ ನೋಡ್ಬೋದು. ಈ ಥರ ಒಂದು ವ್ಯವಸ್ಥೆಯನ್ನು ಮಾರ್ಕೊಂತ ಹೊಂಟ್ರೆ ಇಡೀ ದೇಶ ಮಾರಿದರೆ ನಾವು ಹೆಂಗೆ ಬದುಕಬೇಕು? ಈಗ ನೋಡಿ, ತಿನ್ನುವಂಥ ದಿನಸಿ ವಸ್ತುಗಳನ್ನು ಬೆಲೆ ಏರಿಕೆಯಾಗಿದೆ, ಗ್ಯಾಸ್ ರೇಟು, ಈಗ ಪ್ರತಿಯೊಂದು. ಆಮೇಲೆ ರೈತರಾದಂಥ ನಮ್ಮ ಕಳಸಾ ಬಂಡೂರು ಈ ಭಾಗದಲ್ಲಿ ನಾನೊಬ್ಬ ಹೋರಾಟಗಾರ, ಕಳಸಾ ಬಂಡೂರು ಹೋರಾಟಗಾರ, ಸುಮಾರು ದಿವಸದಿಂದ ಹೋರಾಟ ಮಾಡ್ತೀವಿ. ಇಲ್ಲಿ ಮಲತಾಯಿ ಧೋರಣೆ ಯಾಕೆ? ಇಲ್ಲಿ ಕೇಂದ್ರ ಸಚಿವರು ಇದ್ದಾರೆ, ಪ್ರಹ್ಲಾದ್ ಜೋಶಿಯವರು ಇದ್ದಾರೆ. ಮನಸ್ಸು ಮಾಡಿದ್ರೆ ಒಂದು ತಾಸು ಆಗ್ಬೋದು. ಕಳೆಯೋದೇನಿದ್ರು ಇಲ್ಲಿ ಕಾಂಗ್ರೆಸ್ ಇತ್ತು, ಅಲ್ಲಿ BJP ಅಂದರು. ಕಳೆದ ಬಾರಿ ಗೋವಾದಲ್ಲಿ BJP ಇತ್ತು, ಮಹಾರಾಷ್ಟ್ರದಲ್ಲಿ BJP ಇತ್ತು, ಕರ್ನಾಟಕದಲ್ಲಿ BJP ಇತ್ತು, ಮೇಲೂ BJP ಇತ್ತು. ಯಾಕೆ ಮಾಡಲಿಲ್ಲ? ವಾಜಪೇಯಿ ಅವ್ರ ಕನಸಿತ್ತು ನದಿ ಜೋಡಣೆ ಮತ್ತು ರಸ್ತೆ ಜೋಡಣೆ ಮಾಡಿದರು. ನದಿ ಜೋಡಣೆ ಯಾಕೆ ಮಾಡಲ್ಲ? ಈ ಭಾಗದಲ್ಲಿ ನೀರಾವರಿ ಆಗಿದ್ದರೆ ಸುಮಾರು ಜನರು ಇವತ್ತು ರೈತರಿಗೆ ಬದುಕಬೇಕು. ಇವತ್ತು ಬರಗಾಲ ಪರಿಸ್ಥಿತಿ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಸಾಲ ಮನ್ನಾ ಮಾಡ್ತಾಯಿಲ್ಲ. ಎಲ್ಲಿ ಹೋಗ್ಬೇಕು ನಾವು ರೈತರು? ಬಡವರು ಎಲ್ಲಿ ಹೋಗ್ಬೇಕು? ಇವತ್ತು ನಮ್ಮ ಸರ್ಕಾರ 5 kg ಅಕ್ಕಿ ಕೊಟ್ಟಿದೆ, 5 kg ದುಡ್ಡು ಕೊಡ್ತಾ ಇದೆ. ಒಬ್ಬರಿಗೆ ಮನಿ ಹೆಣ್ಣುಗಳು 2,000 ರೂಪಾಯಿ ಕೊಟ್ಟಿದೆ. ಗೃಹಜ್ಯೋತಿ ಅಂತ ಬಂದಿದೆ, ಯುವ ನಿಧಿ ಅಂತಿದೆ ಬಂದಿದೆ. ಸೊ ಇಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಇವತ್ತು ನಾವು ಕೇಂದ್ರ ಸರ್ಕಾರದಿಂದ ಬಂದಿದೆ, ಪ್ರತಿ ಮನೆಗೆ ಗೃಹಿಣಿಗೆ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಆ ಥರ ಸಾಲ ಮನ್ನಾ ಮಾಡಿ ಹೇಳಿದ್ದಾರೆ. ಈಗ ಕೇಂದ್ರದಲ್ಲಿ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. 100% ನಾವು ಕೊಟ್ಟ ಮಾತಂತ ನುಡಿದಂತೆ ಸರ್ಕಾರ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ. ಎಸ್, ನುಡಿದಂತೆ ನಡೆದಂತ. ಇವತ್ತು ನಾವು ನೋಡಿ 100 ದಿವಸದಲ್ಲಿ ಮಾಡಿದ್ದು ಯಾರು ಮಾಡಿದಾರ? ಸುಮಾರು 6 ತಿಂಗಳು 8 ತಿಂಗಳು ಅಂತಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ನೇತೃತ್ವದ ಸರ್ಕಾರ ಒಂದು 100 ದಿವಸದಲ್ಲಿ 5 ಕಾರ್ಯಕ್ರಮವನ್ನು ಮಾಡಿದ್ದೀವಿ, ಜಾರಿಗೆ ಮಾಡಿದ್ದೀವಿ. ಸ್ವತಃವಾಗಿ ಜಾರಿಗೆ ಮಾಡಿದ್ದೀವಿ. 55ರಿಂದ 60 ಸಾವಿರ ಕೋಟಿ ರೂಪಾಯಿ ಕೊಟ್ಟು ಖರ್ಚು ಮಾಡ್ತಾಯಿದ್ವಿ. ಇದೇ ಸರ್ಕಾರ ನಮಗೆ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಸಿಕ್ಕರೆ 100% ಗ್ಯಾರಂಟಿ. ಅಲ್ಲ, ರಾಜ್ಯದಲ್ಲಿ ಮಾಡಿ ಅಂದರೆ ಕೇಂದ್ರ ಸರ್ಕಾರದಲ್ಲಿ ನಮಗೆ ಬಹುಮತ ಬರಬೇಕು. ಅವರಿಗೆ ಸೋಲಿನ ಭೀತಿ ಬೇಗಿದೆ. ನಮ್ಮ ಗ್ಯಾರಂಟಿಯನ್ನು ಮುಂದಿಟ್ಟುಕೊಂಡು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಮ್ಮ ಗ್ಯಾರಂಟಿಯನ್ನು ಡೂಪ್ಲಿಕೇಟ್ ಮಾಡ್ತಾ ಇದೆ. ಡೂಪ್ಲಿಕೇಟ್ ಮೋದಿ, ನಾವು ಓಪನ್ ಹೇಳ್ತೇವೆ, ಡೂಪ್ಲಿಕೇಟ್ ಮೋದಿ, ಡೂಪ್ಲಿಕೇಟ್ ಜೋಶಿ. ಈ ಭಾಗದ ಸಂಸಾರದಂಥ 20 ವರ್ಷದಲ್ಲಿ ಏನೂ ಮಾಡಿಲ್ಲ. ಸ್ಮಾರ್ಟ್ ಸಿಟಿಯಲ್ಲಿ ಏನು ಮಾಡಿಲ್ಲ ಸರ್. ಈ ಭಾಗದಲ್ಲಿ ಜನರಿಗೆ ಏನು ಮಾಡಿಲ್ಲ. ರೈತರ ಬಗ್ಗೆ ಕಾಳಜಿ ಇಲ್ಲ, ಕಿಂಚಿತ್ತು ಕಾಳಜಿ ಇಲ್ಲ. ಇವರು ರಾಜಕೀಯ ಮಾಡ್ತಾರೆ. ಸತ್ತೋರ ಮೇಲೆ ರಾಜಕೀಯ ಮಾಡುವಂಥ ಯಾರೇ ಇದ್ದರೆ ಅದು BJP ಮತ್ತು ಅದು ಚಂಬು ಸರ್ಕಾರ, ಖಾಲಿ ಚಂಬು ಸರ್ಕಾರ. ಈಗ ಪ್ರಜ್ವಲ್ ರೇವಣ್ಣ ಸುದ್ದಿ ನಡೀತಿದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಪ್ರಜ್ವಲ್ ರೇವಣ್ಣ ಅವರು ಒಬ್ಬ ಸಂಸದ. ಇವತ್ತು ಸಂಸದ ಇದ್ಮೇಲೆ ಈ ಮೋದಿ ಸರ್ಕಾರ ಹೇಳ್ತಿದೆ, ಅವ್ರ ಮೈತ್ರಿ ಆಗಿದೆ. ಬೇಟಿ ಬಚಾವೋ ಬೇಟಿ ಬಚಾವೋ ಅಂತ. ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆಗ್ತೈತೆ ಅಂದರೆ ಅತ್ಯಾಚಾರ ಮಾಡೋದು, ಈ ಥರ ನಡೆದರೆ ಇವತ್ತು ಮೋದಿ ಸರ್ಕಾರದಲ್ಲಿ ಅವರಂಥ ಸಂಸದ ಏನಾದರೂ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದರೆ ಬಿಡ್ಬೋದಿತ್ತು. ಒಬ್ಬ ಸಂಸದ ವಿಡಿಯೋ ಮಾಡಿ ಮತ್ತು ತನ್ನ ಕಿರಾತಕ ರಸಿಕ ರಾಜವ ತನ್ನೆಲ್ಲ ಮಾಡಿ ಅವನು ಈ ದೇಶ ಬಿಟ್ಟು ಹೋಗ್ಯಾನಂದರೆ ಎಷ್ಟು ನಾಚಿಕೆಡೆ ಇರಬೇಕು. ಸಾಕ್ಷಾತ್ ಇದೆಯಲ್ಲ. ನಾನು ಕೂಡಲೇ ಮೋದಿ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತೀನಿ, ಬರುವಂಥ ದಿನಮಾನದಲ್ಲಿ ಅವನು ಭಾರತಕ್ಕೆ ಕರಬೇಕು, ಅವನ ಮೇಲೆ ಆಕ್ಷನ್ ತೊಗೋಬೇಕು, ಅವ್ಗೆ ಶಿಕ್ಷಣ ಆಗಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಸರ್, ನನ್ನ ಹೆಸರು ವೀರಣ್ಣ ನೀರ್ಲಿ ಅಂತೇಳಿ, ಸೆಂಟ್ರಲ್ ಕ್ಷೇತ್ರದ ಪ್ರಜಾ ಸಮಿತಿ ಅಧ್ಯಕ್ಷ, ನೀರ್ಲಿಗಿ.